ಫ್ಯಾಮ್ಲಿಗಳನ್ನ ನೋಡ್ಬೋದು ವಿನ ಉಳಿದ ಬಡತನದ ರೇಖೆ ಕೆಳಗಿರೋದಾಗಿರ್ಬೋದು, ಮಧ್ಯಮ ವರ್ಗದವರಾಗಿರ್ಬೋದು, ಮಧ್ಯಮ ಒಳಗಿನ ಕೆಳಗಿನವರಾಗಿರ್ಬೋದು, ಇಲ್ಲೇ ಈ ಶೋಷಣೆ ನಿರಂತರವಾಗಿ ನಡೀತಾನೆ ಇರ್ತದೆ ಅನ್ನುವಂಥ ಮಾತನ್ನು ಮಕ್ಕಳ ಮೇಲೂ ಅದೇ ರೀತಿ ನಡೀತಾ ಇದೆ ಅನ್ನೋದನ್ನು ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ ವಿಶೇಷವಾಗಿ. ಯಾಕಂದ್ರೆ ಇದರಲ್ಲಿ ಹೇಳುವಂಥದ್ದು ಏನಪ್ಪ ಅಂದ್ರೆ ಈ ಕಳೆದ 2-3 ವರ್ಷಗಳಲ್ಲಿ 2023ರಿಂದ ಇಲ್ಲಿವರೆಗೆ 2 ವರ್ಷದೊಳಗೆ 43,052 ಕೇಸುಗಳಾಗಿದ್ದಾವೆ, ಪ್ರಕರಣಗಳು ದಾಖಲಾಗಿದ್ದಾವೆ. ಅದರಲ್ಲಿ ಪೋಕ್ಸೋ ಲೈಂಗಿಕ ವರದಕ್ಷಿಣೆ ಪ್ರಕರಣಗಳೇ ಹೆಚ್ಚಿದಾವೆ ಅನ್ನೋ ಮಾತನ್ನು ವಿತ್ ಡಾಕ್ಯುಮೆಂಟ್ರಿ ಆಗಿ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಅತ್ಯಾಚಾರ ಪ್ರಕರಣಗಳಂತೆ 2023ರಾಗ 600 ಇದ್ದು, 24ರಾಗ 739 ಅದು, ಮತ್ತು 2025ರಾಗ 549 ಅದು, ಒಟ್ಟು 1,888 ಅತ್ಯಾಚಾರ ಪ್ರಕರಣಗಳಾಗಿದ್ದಾವೆ ಈ ಕಳೆದ 2 ವರ್ಷದಲ್ಲೇ ಅಂತೇಳಿ. ಇದು ಅತ್ಯಂತ ನೋವಿನ ಸಂಗತಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಲೈಂಗಿಕ ಕಿರುಕುಳ, ಹಂಗಂದ್ರೆ ನಿಮ್ಗೆ ಗೊತ್ತದ ಕಿರುಕುಳ ಯಾವ ರೀತಿ ಇರ್ತದೆ, ಯಾರು ಟಿಂಕಲ್ ಮಾಡ್ತಿರ್ತಾರೆ, ನಮ್ಮ ಮಕ್ಕಳಿಗೆ ಯಾರು ನಡೆಸ್ಕೊತಾ ಇರ್ತಾರೆ, ಅವ್ರು ನೋಡೋ ದೃಷ್ಟಿಕೋನ ಆಗಿರ್ಬೋದು, ಒಂದು ರೀತಿ ಅಪಮಾನ ಆಗುವಂಗೆ ಮತ್ತೆ ನಾವು ಮಾಡ್ತಿರ್ತಾರೆ. ಲೈಂಗಿಕ ಕಿರುಕುಳ ಕೊಟ್ಟಿದ್ದು 6,489 ಕೇಸುಗಳು 2023ರಾಗ, 24ರಾಗ 6,334, 25ರೊಳಗೆ ಜುಲೈವರೆಗೆ ಅದು 25 ಜುಲೈವರೆಗೆ ಏನಪ್ಪ ಅಂತಂದ್ರೆ 3,450, ಒಟ್ಟು 16,273 ಪ್ರಕರಣಗಳಾಗಿದ್ದಾವೆ ಅನ್ನುವಂಥ ವಿವರಣೆ ಕೊಡ್ತಾ ಇದ್ದಾರೆ. ನಂತರದಲ್ಲಿ ವರದಕ್ಷಿಣೆ ಕಿರುಕುಳದಿಂದ ಸಾವಾಗಿದ್ದು, ವರದಕ್ಷಿಣೆ ಬೇಕು, ವರದಕ್ಷಿಣೆ ಬ್ಯಾನ್ ಮಾಡಿದ್ದೀವಿ, ಎಲ್ಲ ನಿದ್ದಾವ ಕಾನೂನು ಇದ್ರೂ ಸಹಿತ ಈ ಘಟನೆಗಳಾಗ್ತಾಯಿದ್ದ. ವರದಕ್ಷಿಣೆ ಕಿರುಕುಳದಾಗ 2,337 ಜನರಿಗೆ ತ್ರಾಸಾಗಿದೆ 23ರೊಳಗೆ, 2023ರೊಳಗೆ. ಮುಂದೆ 1,986 2024ರಾಗ ತೊಂದರೆ ಆಗ್ಯದ. ಮುಂದೆ ಅದೇ ಕಾಲಕ್ಕೆ 1,133 ಅಂದ್ರೆ ಮೊನ್ನೆ ಜುಲೈವರೆಗೆ ಅಷ್ಟು ಪ್ರಕರಣಗಳು ಏನಪ್ಪ ಅಂತಂದ್ರೆ ವರದಕ್ಷಿಣೆ ಸಾವಾಗಿದ್ದಾವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲೇ ಒಟ್ಟು 340 ಏನಪ್ಪ ವರದಕ್ಷಿಣೆ ಕಿರುಕುಳ ಸಾವಾಗಿದ್ದು, 150